ಶಾಸಕರಾಯಿತು, ಕಾರ್ಯಕರ್ತರದ್ದು ಮುಗಿತು. ಈಗ ಸ್ವಾಮೀಜಿಗಳ ಸರದಿ. ಮುಂದಿನ ಮುಖ್ಯಮಂತ್ರಿ ಯಾರು? ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಥವಾ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಗ್ತಾರಾ? ಎಲ್ಲ ಮಾತುಗಳನ್ನು ಈಗ ಸ್ವಾಮೀಜಿಯವರೇ ಹೇಳ್ತಾ ಇದ್ದಾರೆ. ಯಾವುದೋ ಒಬ್ಬ ಕಾರ್ಯಕರ್ತರು ಹೇಳಿದರೆ ಅಥವಾ ನಾಯಕರು ಹೇಳಿದರೆ ಇಷ್ಟು ಮಟ್ಟಿಗೆ ಚರ್ಚೆ ಆಗ್ತಾ ಇರಲಿಲ್ಲೋ ಬೇರೆ ವಿಚಾರ. ಆದರೆ ಈಗ ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಆಡಿರುವಂಥ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮನೆಯಲ್ಲೂ ಕೂಡ ಮತ್ತೆ ಮುಖ್ಯಮಂತ್ರಿ ಚರ್ಚೆಯನ್ನು ಇನ್ನಷ್ಟು ಎತ್ತರಕ್ಕೆ ಮುಂದಕ್ಕೆ ತರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ನಾಯಕರು ಕೂಡ ಮಾತನಾಡ್ತಿದ್ದಾರೆ. ಇದೆಲ್ಲ ಬೆಳವಣಿಗೆಗಳ ನಡುವೆ DCM ಡಿ ಕೆ ಶಿವಕುಮಾರ್ ನಾಳೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ಅವರು ಈ ನಾಡಿನ ಪ್ರಭುಗಳಾಗಿ ಈ ರಾಜ್ಯವನ್ನ ಮುನ್ನಡೆಸಿ ಯಾರು ಬಯಸೋದು ಅವ್ರನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಅವರಾಗಲೇ ವಾಲ್ಯಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೋಗ್ತೈತೆ. ನಾನು ಯಾಕೆ ಮಾತಾಡಲಿ? ಅದನ್ನ ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬೋದು. ಪಕ್ಷಿನ ಶಿಸ್ತಿನ ಸಿಪಾಯಿಗಳು ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ. ಕಾಂಗ್ರೆಸ್ ಪಾಳೆಯದಲ್ಲಿ ಒಬ್ಬರಿಗೊಬ್ಬರು ಬ್ಯಾಟ್ ಬೀಸುವ ಪ್ರವೃತ್ತಿ ಶುರುವಾಗಿದೆ. ತಮ್ಮ ತಮ್ಮ ಅಚ್ಚಾ ನಾಯಕರ ಪರ ಶಾಸಕರು ಹೇಳಿಕೆಗಳ ದಾಳ ಉರುಳಿಸುತ್ತಿದ್ದಾರೆ. 5 ವರ್ಷ ಸಿಎಂ ಅಂತ ಸಿದ್ದು ಪರ ಸಚಿವರು ತಂತ್ರ ಹೆಣೆದ್ರೆ ಡಿಕೆಗೆ ಅವಕಾಶ ಕೊಡಿ ಬಂಡೆ ಪರ ಬೆಂಬಲಿಗರ ಶಾಸಕರು ಪ್ರತಿತಂತ್ರ ಹೆಣೀತಿದ್ದಾರೆ. ನಾಯಕರ ಈ ಲಾಬಿಗೆ ಹೈಕಮಾಂಡ್ ಮೂಗುದಾರ ಹಾಕಿದ್ದೇನೋ ಆಯ್ತು. ಆದರೆ ಈಗ ಕಾಂಗ್ರೆಸ್ನ ಕುರ್ಚಿ ಕಾಳಗದಲ್ಲಿ ಕಾವಿದಾರಿಗಳ ರಂಗ ಪ್ರವೇಶವಾಗಿದೆ. ಹೌದು, ಕಳೆದ ತಿಂಗಳು 27ನೇ ತಾರೀಕು ನಿಶ್ಚಲಾನಂದ ಶ್ರೀಗಳು ಡಿಕೆ ರಾಜ್ಯವನ್ನ ಮುನ್ನಡೆಸಲಿ ಎಂಬ ಹೆಬ್ಬಯಕ್ಕೆ ಹೊರಹಾಕಿದ್ರು. ಇದೀಗ ಒಂದು ಹೆಜ್ಜೆ ಮುಂದಿಟ್ಟಿರುವ ರಂಭಾಪುರಿ ಸ್ವಾಮೀಜಿ ಒಡಂಬಡಿಕೆಯಾಗಿದೆ. ಅದರಂತೆ ಡಿಕೆಗೆ ಅವಕಾಶ ಕೊಡಿ ಅಂತ ನೇರವಾಗಿ ಬೇಡಿಕೆ ಇಟ್ಟಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ನಿಜವಾಗಲೂ ಮಾಡಿದಂಥ ಅವರ ತ್ಯಾಗಕ್ಕೆ ಮತ್ತು ಶ್ರಮ ಪಟ್ಟದ್ದಕ್ಕೆ ಸಾರ್ಥಕವಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ. ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನ ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕವಂತ ಬೆಂಗಳೂರನ್ನ ನಿರ್ಮಾಣ ಮಾಡಲಿ. ಇತ್ತ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೂ ಸ್ವಾಮೀಜಿಗಳು ನಿಂತಿದ್ದಾರೆ. ನಿನ್ನೆ ಮಾತನಾಡಿದ್ದ ಕುಂಚಟಿಗ ಗುರುಪೀಠದ ಶಾಂತವೀರ ಶ್ರೀ ಶೋಷಿತ ಹಿಂದುಳಿದ ಮಠಗಳ ಧ್ವನಿ ಸಿದ್ದರಾಮಯ್ಯ ಅಂದಿದ್ದಾರೆ. ಮತ್ತೊಂದು ಕಡೆ ಗದಗ ಜಿಲ್ಲೆಯ ಕೌಜಗೇರಿ ಗ್ರಾಮದಲ್ಲಿ ಅಧಿಕಾರ ಹಸ್ತಾಂತರ ಅಷ್ಟು ಸುಲಭವಲ್ಲ ಅಂತ ಅಲಿದೇವರು ಭವಿಷ್ಯ ನುಡಿದಿದೆ. ಎಲ್ಲರೂ ಶೋಷಿತರಿದ್ದಾರೆ, ಬಡವರಿದ್ದಾರೆ. ಎಲ್ಲ ಶೋಷಿತ ಬಡವರಿಗೆ ಧ್ವನಿ ಯಾರಪ್ಪ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಹೇಳಿದ್ರೆ ಯಾರು ಒಬ್ರು ಮಾತನಾಡಲಿ ಅಂತ ನಾವು ಯಾರು ವೇದಿಕೆಯಲ್ಲಿ ಯಾರು ಮಾತನಾಡಿದ್ರು ಕೂಡ ನಮ್ಗೆ ಒಬ್ರು ಮಾತನಾಡಿದ್ರೆ ಸಾಕು ಅನ್ನೋ ಭಾವನೆ ಇದೆ. ಹಾಲು ಕೆಟ್ಟರು ಹಾಲು ಮತ್ತ ಕೆಡಂಗಿಲ್ಲ ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತಿ ಕೊಟ್ಟಿರಿ ನೀವು. ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಅವರಾಗಲೇ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೋಗ್ತೈತಿ. ಇದೆಲ್ಲದರ ಮಧ್ಯೆ ರಂಭಾಪುರಿ ಶ್ರೀಗಳ ಮಾತಿನಲ್ಲಿ ಹೈಕಮಾಂಡ್ ನಾಯಕರು ಒಪ್ಪಂದ ಪ್ರಕಾರ ಡಿಕೆಗೆ ಸಿಎಂ ಸ್ಥಾನ ನೀಡಲಿ ಎಂಬ ಅರ್ಥವಿತ್ತು. 2.5 ವರ್ಷ ಸಿದ್ದರಾಮಯ್ಯ, ಮುಂದಿನ 2.5 ವರ್ಷ ಡಿಕೆಶಿ ರಾಜ್ಯದ ಸಿಎಂ ಎಂಬುದು ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರುವ ಒಪ್ಪಂದ ಎನ್ನಲಾಗ್ತಿದೆ. ಆದರೆ ಈ ಒಪ್ಪಂದದ ಬಗ್ಗೆ ಇದುವರೆಗೆ ಯಾವುದೇ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಬಹಿರಂಗವಾಗಿ ಮಾತನಾಡಿಲ್ಲ. ಒಳ ಒಪ್ಪಂದಗಳೆಲ್ಲ ಕೇವಲ ಊಹಾಪೋಹ ಎಂಬುದು ಕೂಡ ಕೆಲವರ ಅಭಿಪ್ರಾಯ. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಒಪ್ಪಂದದ ಬಗ್ಗೆ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ. ಆದರೆ ಇದನ್ನ ಬಹಿರಂಗಪಡಿಸುವಂತೆ ವಿಪಕ್ಷ ನಾಯಕ ಅಶೋಕ್ ಸವಾಲು ಹಾಕಿದ್ದಾರೆ. ಒಡಂಬಡಿಕೆಯಂತೆ ಸಿಎಂ ಆಗ್ಬೇಕು ನಾನು ಯಾಕೆ ಮಾತಾಡಲಿ? ಅದನ್ನ ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ನಾನು ಉಂಟು, ನಮ್ಮ ಪಕ್ಷ ಉಂಟು, ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ. DK ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ, ನಾಳೆ ಕರೆದುಬಿಟ್ಟು ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡಿಬಿಡ್ಲಿ. ನಾನು ನಾಳೆನೇ ಬಿಟ್ಬಿಡ್ತೀನಿ. ತಾವು ಸಿಎಂ ಆಗಲಿ ಎಂಬ ಶ್ರೀಗಳ ಬಯಕೆಯ ಬಗ್ಗೆ DCM ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಅವರು ಹಾಗೆ ಬಯಸೋದು ತಪ್ಪು ಅನ್ನೋದಕ್ಕಾಗಲ್ಲ ಅಂದಿದ್ರು. ಈ ಮಾತಿಗೆ ರಾಜಕೀಯ ರೂಪ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಕಂಟ್ರಿ ಅಂತ ಲೇವಡಿ ಮಾಡಿದ್ದಾರೆ. ಕಾರ್ಯಕರ್ತರು, ಶ್ರೀಗಳು, ಜನ ಬಯಸ್ತಾರೆ. ಯಾರು ಬಯಸೋದು ಅವ್ರನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾವೆಲ್ಲ ಪಕ್ಷ ಕಟ್ಟಿರೋರು, ಪಕ್ಷಿನ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ, ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗ್ಲಿ ಅಂತ. ಅಂದ್ರೆ ಅರ್ಥ ಆಯ್ತಲ್ಲ, ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ. 2.5 ವರ್ಷ ಮ್ಯಾಚ್ ಫಿಕ್ಸಿಂಗ್.
ಇನ್ನು ರಂಭಾಪುರಿ ಶ್ರೀಗಳ ಅಭಿಪ್ರಾಯವನ್ನ ಕಾಂಗ್ರೆಸ್ನ ಎಲ್ಲಾ ನಾಯಕರು ಗೌರವಿಸಿದ್ದಾರೆ. ಆದರೆ ಸ್ವಾಮೀಜಿಗಳ ಮಾತನ್ನ ರಾಜಕೀಯದ ಆಶೀರ್ವಾದ ಅಷ್ಟೇ ಅಂತ ಅಧಿಕಾರ ಹಂಚಿಕೆಯ ಚರ್ಚೆಯನ್ನ ಜೀವಂತ ಇಟ್ಟಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ನಮ್ಮ ಪಾರ್ಟಿನಲ್ಲಿ ಆ ಪ್ರಶ್ನೆನೇ ಇಲ್ಲ. ಈಗ DK ಅವರು ಸಿದ್ದರಾಮಯ್ಯನವರೇ ಬಹಳ ಅನ್ಯೋನ್ಯವಾಗಿ ಬಹಳ ಕಷ್ಟಪಟ್ಟು ಖರ್ಗೆ ಅವರು ಮತ್ತು ನಮ್ಮ ಸುರ್ಜೇವಾಲ, ರಾಹುಲ್ ಗಾಂಧಿಯವರು, ವೇಣುಗೋಪಾಲು ಇವರಿಬ್ರು ಸೇರಿ ಇವತ್ತು 138 ಜನ ತರಿಸಿರೋದು. ಹೈಕಮಾಂಡ್ ಹೇಳಿದ್ದನ್ನ ನಾವೆಲ್ಲರೂ ಕೇಳ್ತೇವೆ. ನಮಗೆ ಕೊನೆಯದಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ ಗಡುವು ಕೊಟ್ಟಿದ್ರು, ಏನಾಗುತ್ತೆ ನೋಡಿ, ಯಾರು ಯಾರಿಗೆ ಯಾವಾಗ ಗಡುವು ಕೊಟ್ಟಿದ್ದಾರೆ ಅನ್ನೋದಂತೂ ನಮಗೆ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡು ನಮ್ಮ ನಾಯಕರಿದ್ದಾರೆ. ಹೀಗೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೆಯುತ್ತಿರುವ ಸಿಎಂ ಬದಲಾವಣೆ ಚರ್ಚೆಗೆ ಹೊಸ ರೂಪ ಸಿಕ್ಕಿದೆ. ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು ರಾಜಕೀಯ ಹೇಳಿಕೆಗೆ ತುಪ್ಪ ಸುರಿಯುತ್ತಿದ್ದು ಬದಲಾವಣೆಯ ಗೊಂದಲ ಮತ್ತಷ್ಟು ತಾರಕಕ್ಕೇರಬಹುದು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.